ಮಾತೆತ್ತಿದ್ರು ಸುಳ್ಳು ಹೇಳ್ತಾರೆ. ಕರ್ನಾಟಕಕ್ಕೆ ತೆರಿಗೆ ವಂಚನೆ ಅಂತಾರೆ. ನನ್ನ ಪಟ್ಟಿ ಇದೆ, ಓದ್ಲಾ? ಕರ್ನಾಟಕಕ್ಕೆ UPA 10 ವರ್ಷದಲ್ಲಿ 81,791 ಕೋಟಿ ಕೊಡ್ತು. 81,791 ಕೋಟಿ. ಯಾರು? UPA ಅಂದರೆ ಕಾಂಗ್ರೆಸ್ ಪಾರ್ಟಿ. ಮನಮೋಹನ್ ಸಿಂಗ್ ವಾಸ್ ಪ್ರೈಮ್ ಮಿನಿಸ್ಟರ್. ಆಗ ಕೊಟ್ಟಿದ್ದು 10 ವರ್ಷಕ್ಕೆ 81,791 ಕೋಟಿ. ಸರಾಸರಿ ತಗೊಂಡ್ರೆ ಒಂದು ವರ್ಷಕ್ಕೆ 8,200 ಕೋಟಿ ಒಂದು ವರ್ಷಕ್ಕೆ. ಈಗ ನರೇಂದ್ರ ಮೋದಿಯವರು ಬಿಜೆಪಿ ಸರ್ಕಾರ ಬಂದ ಮೇಲೆ ಕರ್ನಾಟಕಕ್ಕೆ ಕೊಟ್ಟಿರೋದು 10 ವರ್ಷದಲ್ಲಿ 3,29,974 ಕೋಟಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೇಳಿಸ್ಕೊಳ್ಳಿ, 3,29,974 ಕೋಟಿ. ಯಾವ್ದು ಹೆಚ್ಚು? 81,000 ಕೋಟಿ ಹೆಚ್ಚು, 3,29,974 ಕೋಟಿ ಹೆಚ್ಚು. 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೂ ಕೊಡೋದು ಕಳಿಯೋದು ಲೆಕ್ಕ ಬರೀರಿ ಅಂದ್ರೆ ಅವೇ ಸುಲಭದಲ್ಲಿ ಹೇಳ್ತವೆ. ಏನು PhD ಮಾಡಬೇಕಾಗಿಲ್ಲ ಇದಕ್ಕೆ, ಅಥವಾ ಮ್ಯಾಥಮೆಟಿಷಿಯನ್ ಆಗಬೇಕಾಗಿಲ್ಲ. ಸಿಂಪಲ್ ಲೆಕ್ಕಾಚಾರ ಗೊತ್ತಾದ್ರೂ ಸಾಕು. ಅದು ಗೊತ್ತಾಗಲಿಲ್ಲ ಅಂದ್ರೆ ನಾವೇ ಒಂದು ಕ್ಯಾಲ್ಕುಲೇಟರ್ ಕೊಡಿಸ್ತೀವಿ. ಕೊಡೋ ಕಳಿಯೋ ಲೆಕ್ಕ ಮಾಡಿ ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ್ಲಾದ್ರೂ ಸುಳ್ಳು ಹೇಳೋದು ನಿಲ್ಲಿಸಿ. ಮಾತೆತ್ತಿದ್ರು ಸುಳ್ಳು ಹೇಳ್ತಾರೆ. ಕರ್ನಾಟಕಕ್ಕೆ ತೆರಿಗೆ ವಂಚನೆ ಅಂತಾರೆ. ನನ್ನ ಪಟ್ಟಿ ಇದೆ, ಓದ್ಲಾ? ಕರ್ನಾಟಕಕ್ಕೆ UPA 10 ವರ್ಷದಲ್ಲಿ 81,791 ಕೋಟಿ ಕೊಡ್ತು. 81,791 ಕೋಟಿ. ಯಾರು? UPA ಅಂದರೆ ಕಾಂಗ್ರೆಸ್ ಪಾರ್ಟಿ. ಮನಮೋಹನ್ ಸಿಂಗ್ ವಾಸ್ ಪ್ರೈಮ್ ಮಿನಿಸ್ಟರ್. ಆಗ ಕೊಟ್ಟಿದ್ದು 10 ವರ್ಷಕ್ಕೆ 81,791 ಕೋಟಿ. ಸರಾಸರಿ ತಗೊಂಡ್ರೆ ಒಂದು ವರ್ಷಕ್ಕೆ 8,200 ಕೋಟಿ ಒಂದು ವರ್ಷಕ್ಕೆ. ಈಗ ನರೇಂದ್ರ ಮೋದಿಯವರು ಬಿಜೆಪಿ ಸರ್ಕಾರ ಬಂದ ಮೇಲೆ ಕರ್ನಾಟಕಕ್ಕೆ ಕೊಟ್ಟಿರೋದು 10 ವರ್ಷದಲ್ಲಿ 3,29,974 ಕೋಟಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೇಳಿಸ್ಕೊಳ್ಳಿ, 3,29,974 ಕೋಟಿ. ಯಾವ್ದು ಹೆಚ್ಚು? 81,000 ಕೋಟಿ ಹೆಚ್ಚು, 3,29,974 ಕೋಟಿ ಹೆಚ್ಚು. 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೂ ಕೊಡೋದು ಕಳಿಯೋದು ಲೆಕ್ಕ ಬರೀರಿ ಅಂದ್ರೆ ಅವೇ ಸುಲಭದಲ್ಲಿ ಹೇಳ್ತವೆ. ಏನು PhD ಮಾಡಬೇಕಾಗಿಲ್ಲ ಇದಕ್ಕೆ, ಅಥವಾ ಮ್ಯಾಥಮೆಟಿಷಿಯನ್ ಆಗಬೇಕಾಗಿಲ್ಲ. ಸಿಂಪಲ್ ಲೆಕ್ಕಾಚಾರ ಗೊತ್ತಾದ್ರೂ ಸಾಕು. ಅದು ಗೊತ್ತಾಗಲಿಲ್ಲ ಅಂದ್ರೆ ನಾವೇ ಒಂದು ಕ್ಯಾಲ್ಕುಲೇಟರ್ ಕೊಡಿಸ್ತೀವಿ. ಕೊಡೋ ಕಳಿಯೋ ಲೆಕ್ಕ ಮಾಡಿ ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ್ಲಾದ್ರೂ ಸುಳ್ಳು ಹೇಳೋದು ನಿಲ್ಲಿಸಿ.